ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಗ್ರೀನ್ ಆಪಲ್ ಮತ್ತೆ ಕೋಕೋನಟ್ ವಾಟರ್ನ ಯೂಸ್ ಮಾಡಿಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಒಂದು ಮಿಕ್ಸರ್ ಬ್ಲೆಂಡರ್ಗೆ ಕಟ್ ಮಾಡ್ಕೊಂಡಿರೋ ಗ್ರೀನ್ ಆಪಲ್, ಮಿಂಟ್ ಮತ್ತೆ ಎಳ್ನೀರನ್ನ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಈ ಒಂದು ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗಿರುತ್ತೆ. ಇದು ಕುಡಿಲಿಕ್ಕೆ ಮಾತ್ರ ಸೇಮ್ ಮಿಂಟ್ ಮೊಜಿಟೋ ಕುಡಿತೀವಲ್ಲ ಅದೇ ರೀತಿ ಟೇಸ್ಟ್ ಇರುತ್ತೆ. ಮತ್ತೆ ಇವತ್ತಿನ ತಿಂಡಿಗೆ ಟೊಮೊಟೊ ಪಲಾವ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ನನ್ ಕೊಟ್ಟೆ. ಮಧುನೆ ಎಲ್ಲ ಟೊಮೊಟೊ ಪಲಾವ್ ಎಲ್ಲ ಮಾಡಿದ್ರು. ಇನ್ನು ತಿಂಡಿ ಎಲ್ಲ ಆದ ನಂತರ ಮಧುನೆ ಫಿಶ್ ತಗೊಂಡ್ ಬಂದ್ರು. ನಾವೇನಾದ್ರೂ ಮಧ್ಯಾಹ್ನ ಊಟಕ್ಕೆ ಫಿಶ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಬೆಳಗ್ಗೆನೆ ಮಾಡಿಟ್ಬಿಡ್ತೀವಿ. ಫಿಶ್ ಮಸಾಲ ಮಾಡೋಣ ಅಂತ ಹೇಳಿ ಫಸ್ಟ್ ನಾನು ಮೀನನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಉಪ್ಪು, ಅರಿಶಿನ ಪೌಡರ್ ಮತ್ತೆ ನಿಂಬೆ ಹಣ್ಣಿನ ರಸನ ಹಾಕಿ ಚೆನ್ನಾಗಿ ಕಲಸಿಡ್ತಾ ಇದ್ದೀನಿ. ಮಧು ತುಂಬಾ ಚೆನ್ನಾಗಿ ಫಿಶ್ ಮಸಾಲಾನೆ ಮಾಡ್ತಾರೆ, ಹಾಗಾಗಿ ನಾನು ಅವರಿಗೇನೆ ಮಾಡಕ್ ಹೇಳ್ದೆ. ಫಸ್ಟ್ ಒಂದ್ ಕಡಾಯಿಗೆ ಎಣ್ಣೆ ಹಾಕೊಂಡು ಮ್ಯಾರಿನೇಷನ್ ಆಗಿರೋ ಮೀನನ್ನ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಫಿಶ್ ನ ಎರಡು ಕಡೆ ಫ್ರೈ ಆದ ನಂತರ ಒಂದು ಪ್ಲೇಟಿಗೆ ಸೆಪರೇಟ್ ಆಗಿ ಎತ್ತಿಟ್ಕೊಳ್ಬೇಕಾಗುತ್ತೆ. ಮತ್ತೆ ಅದೇ ಎಣ್ಣೆಗೆ ಸ್ವಲ್ಪ ಹಸಿರು ಮೆಣಸಿನಕಾಯಿ, ಕಟ್ ಮಾಡ್ಕೊಂಡಿರೋಂತ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಿ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡಿರೋಂತ ಟೊಮೊಟೊನ ಹಾಕೊಂಡು ಅದು ಕೂಡ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡು ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಉಪ್ಪು, ಅರಿಶಿನ ಪೌಡರ್, ಖಾರ ಪೌಡರ್, ಧನಿಯಾ ಪೌಡರ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೊಂಡಾದ ನಂತರ ನೆನ್ಸಿರೋ ಅಂತ ಹುಣಸೆ ಹಣ್ಣಿನ ನೀರ್ನ ಹಾಕೊಳ್ಬೇಕಾಗುತ್ತೆ. ಮತ್ತೆ ನಿಮ್ಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಗ್ರೇವಿ ಎಲ್ಲ ಚೆನ್ನಾಗಿ ಕುದಿ ಬರುವಾಗ ಫ್ರೈ ಮಾಡ್ಕೊಂಡಿರುವಂತ ಮೀನನ್ನ ಹಾಕಿ ಮಸಾಲೆನೆಲ್ಲ ತಿರುಗಿಸ್ಬಿಟ್ಟು ಒಂದ್ 5 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಬೇಕಾಗುತ್ತೆ. ಅದು ಒಂದ್ ಕಡೆ ಬೆಂದಾದ ನಂತರ ಮತ್ತೆ ಮಸಾಲೆ ಎಲ್ಲ ಮೀನಿಗೆಲ್ಲ ಹಾಕಿ ಮತ್ತೆ ಒಂದ್ 5 ನಿಮಿಷ ಮುಚ್ಚಳ ಮುಚ್ಚಿ ಚೆನ್ನಾಗಿ ಒಂದ್ 5 ನಿಮಿಷ ಮತ್ತೆ ಬೇಯಿಸ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಈ ಫಿಶ್ ಮಸಾಲ ರೆಡಿ ಆಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್, ಟೇಕ್ ಕೇರ್.